ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರೀ, ಆ ಡಾಕ್ಟರು ನಿಮ್ ರಿಪೋರ್ಟ್ ನೋಡ್ಬೇಕು ಅಂತ ಹೇಳಿದ್ರು. ಯಾವ ರಿಪೋರ್ಟು? ನಿಮ್ ರಿಪೋರ್ಟ್ ರೀ. ನೀವು ಟೆಸ್ಟ್ ಮಾಡಿಸಿದೀನಿ, ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರಲ್ಲ, ಆ ರಿಪೋರ್ಟ್ನ ಡಾಕ್ಟರ್ ನೋಡ್ಬೇಕು ಅಂತ ಹೇಳಿದ್ರು. ಅಯ್ಯೋ, ಅದು ಅವ್ರಿಗೆ ಆಗ್ಬೇಕಂತೆ. ಅದು ನಮಗ್ ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಮಕ್ಕಳಾಗಿಲ್ವಲ್ಲ, ಅದಕ್ಕೆ ನನ್ನ ಟೆಸ್ಟ್ ಮಾಡಿ ನೀವು ನಾರ್ಮಲ್ ಆಗಿದ್ದೀರಾ, ನಿಮ್ ಗಂಡನೂ ಒಂದ್ಸಲ ಟೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಅವ್ರಿಗಾಗ್ಲೇ ಟೆಸ್ಟ್ ಮಾಡಿಸಿದ್ದಾರೆ, ಎಲ್ಲ ನಾರ್ಮಲ್ ಬಂದಿದೆ ಅಂತ ಹೇಳ್ದೆ. ಅದಕ್ಕೆ ಅವರು ಆ ರಿಪೋರ್ಟ್ನ ಒಂದ್ಸಲ ತಗೊಂಡ್ ಬನ್ನಿ ಅಂತ ಹೇಳಿದ್ರು. ಅದಾ? ಅಯ್ಯೋ ಪೂರ್ಣಿ, ಎಂತ ಕೆಲಸ ಆಗೋಯ್ತು ನೋಡು. ಏನಾಯ್ತ್ರಿ? ಅದು ಪೂರ್ಣಿ, ಡಾಕ್ಟ್ರು ರಿಪೋರ್ಟ್ಸ್ನ ನಾರ್ಮಲ್ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಇನ್ಯಾಕೆ ಬೇಕು ಅಂತ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಮೋಸ್ಟ್ಲಿ ಡಾಕ್ಟ್ರದನ್ನ ಎಸ್ದಿರ್ಬೇಕು, ಅದು ಸಿಗೋದು ಡೌಟ ಪೂರ್ಣಿ. ಹೌದಾ? ಮತ್ತೀಗೇನ್ ಮಾಡೋದು? ಹಾಗಿದ್ರೆ ನಾವಿಬ್ರು ಆ ಡಾಕ್ಟರ್ ಹತ್ರನೇ ಹೋಗೋಣವಾ? ಅವ್ರು ನಿಮ್ಮನ್ನ ಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪೂರ್ಣಿ, ಏನಂದೆ? ಅವ್ರು ನನ್ನೂ ಟೆಸ್ಟ್ ಮಾಡ್ತಾರ? ಪೂರ್ಣಿ, ನಿನ್ನ ಟ್ರೀಟ್ಮೆಂಟ್ ಇನ್ನೂ ಮುಗ್ದೇ ಇಲ್ವಲ್ಲ, ಮೊದಲು ಅದು ಕಂಪ್ಲೀಟಾಗಿ ಮುಗಿಲಿ, ಆಮೇಲೆ ಬೇಕಾದ್ರೆ ಟೆಸ್ಟ್ ಮಾಡಿಸ್ಕೊಡ್ತೀನಿ. ಸರಿ, ಹಾಗೆ ಮಾಡೋಣ. ಪೂರ್ಣಿ, ಇನ್ನೇನು ಸ್ವಲ್ಪ ದಿನ ಅಷ್ಟೇ ನೀನು ಪ್ರೆಗ್ನೆಂಟ್ ಆಗ್ತೀಯಾ. ಅದಕ್ಕೆ ಇವಾಗಿಂದನೇ ಎಲ್ಲ ಥರ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ಹೇಳು, ಮಗುಗೆ ಏನು ಹೆಸರಿಡೋಣ? ಏನು ಹೆಸರಿಡೋಣ ಅಂತ ಒಂದು ಲಿಸ್ಟ್ ಮಾಡೋಣ ಪೂರ್ಣಿ. ಅದರಲ್ಲಿ ಹೆಣ್ಣು ಗಂಡು 2 ಹೆಸರು ಇರಲಿ. ರೀ, ನಾನು ಅವತ್ತು ಹೇಳಿದ್ದಕ್ಕೆ ನೀವೇನು ಹೇಳಿದ್ರಿ? ಮಗು ಹುಟ್ಟಿದ್ಮೇಲೆ ಅದೆಲ್ಲ ನೋಡ್ಕೋಬೇಕು ಅಂತ ತಾನೇ? ಇವಾಗೇನು?